ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾವಿನ ಪೊರೆಯಿಂದ ಸಿಗುವಂಥ ಚಮತ್ಕಾರಿಕ ಲಾಭಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಸನಾತನ ಧರ್ಮದಲ್ಲಿ ಹಾವು ಸರ್ಪಗಳನ್ನು ಪೂಜನೀಯ ಅಂತ ತಿಳಿಯಲಾಗಿದೆ. ವರ್ಷದಲ್ಲಿ ಒಂದು ದಿನ, ನಾಗಪಂಚಮಿಯ ದಿನ ಸರ್ಪಗಳ ಪೂಜೆಯನ್ನು ಸಹ ನಾವು ಮಾಡ್ತೀವಿ. ಸ್ವತಃ ಭಗವಂತನಾದ ಶಿವನು ಕೂಡ ಹಾವುಗಳ ಮಾಲೆಯನ್ನು ತಮ್ಮ ಕೊರಳಲ್ಲಿ ಧರಿಸುತ್ತಾರೆ. ಹಾವುಗಳನ್ನು ಧನ ಸಂಪತ್ತಿನ ರಕ್ಷಕ ಅಂತಲೂ ಕರೆಯುತ್ತಾರೆ. ಇಲ್ಲಿಯ ತನಕ ಶುಭ್ರ ಬಣ್ಣದ ಹಾವುಗಳನ್ನು ಪೂರ್ವಜರು ಅಂತಾರೆ. ಇದೇ ರೀತಿಯಾಗಿ ಹಾವಿನ ಪೊರೆಯಲ್ಲೂ ಕೂಡ ಹಲವಾರು ರೀತಿಯ ಚಮತ್ಕಾರಿಕ ಗುಣಗಳು ಸಹ ಇವೆ. ವಾಸ್ತವದಲ್ಲಿ ಹಾವಿನ ಪೊರೆಯು ಹಾವಿನ ಮೃತ ತ್ವಚೆ ಆಗಿರುತ್ತದೆ. ಇದನ್ನು ಹಾವು ಬಿಟ್ಟು ಬಿಡುತ್ತದೆ. ಇದರಲ್ಲಿ ವಶೀಕರಣದ ಶಕ್ತಿಯ ಜೊತೆಗೆ ಧನಪ್ರಾಪ್ತಿಯ ಅಪರೂಪವಾದ ಶಕ್ತಿ ಕೂಡ ಇರುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹಾವಿನ ಪೊರೆಯ ಕೆಲವು ಚಮತ್ಕಾರಿಕ ಲಾಭಗಳ ಬಗ್ಗೆ, ಪ್ರಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಹಾಗೆ ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾವಿನ ಪೊರೆಯನ್ನು ಧನ ಸಂಪತ್ತನ್ನು ಇಡುವಂಥ ಸ್ಥಾನದಲ್ಲಿ ಇಡೋದರಿಂದ ಇದು ಧನ ಸಂಪತ್ತಿನಲ್ಲಿ ವೃದ್ಧಿ ಮಾಡುತ್ತದೆ. ಇದು ಧನ ಸಂಪತ್ತನ್ನು ರಕ್ಷಣೆ ಕೂಡ ಮಾಡುತ್ತದೆ. ಇದರಿಂದ ನಿಮ್ಮ ಧನ ಸಂಪತ್ತು ಕಳ್ಳತನ ಆಗುವ ಭಯ ಕೂಡ ಇರೋದಿಲ್ಲ. ಹಾವಿನ ಪೊರೆಯನ್ನು ಬೆಳೆಯ ತಾಯ್ತದಲ್ಲಿ ಹಾಕಿಕೊಂಡು ಧರಿಸೋದ್ರಿಂದ ಧನ ಸಂಪತ್ತಿನ ಆಗಮನದ ಹೊಸ ದಾರಿಗಳು ನಿಮಗೆ ಸಿಗುತ್ತವೆ. ಈ ಮಾತಿನ ಅರ್ಥ, ಎಲ್ಲಾದರೂ ಒಂದು ಕಡೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ. ಹಾವಿನ ಪೊರೆಯನ್ನು ಯಾರಿಗೂ ಹೇಳದಂತೆ ಮತ್ತು ಯಾರಿಗೂ ತೋರಿಸದೆ ಮನೆಯ ಅಂಗಳದಲ್ಲಿರುವಂಥ ನೆಲದಲ್ಲಿ ಮುಚ್ಚಬೇಕು. ಇದರಿಂದ ಮನೆಯಲ್ಲೂ ಕೂಡ ಅಪಾರ ಧನ ಸಂಪತ್ತಿನ ಆಗಮನ ಆಗುವ ರೀತಿ ಮಾಡುತ್ತದೆ. ಇಲ್ಲಿ ಯಾವ ರೀತಿ ಎಲ್ಲ ಧನ ಸಂಪತ್ತಿನ ಆಗಮನ ಆಗುತ್ತದೆ ಅಂದರೆ ಅದರ ಬಗ್ಗೆ ನೀವು ಕಲ್ಪನೆ ಮಾಡಿಕೊಳ್ಳಲು ಸಹ ಸಾಧ್ಯವಿಲ್ಲ. ಇದು ಹಣವನ್ನು ಆಕರ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತದೆ. ಹಾವಿನ ಪೊರೆಯು ವಶೀಕರಣದ ಕೆಲಸವನ್ನು ಸಹ ಮಾಡುತ್ತದೆ. ಇದಕ್ಕಾಗಿ ಪೊರೆಯನ್ನು ಸುಟ್ಟು ಅದರ ಬೂದಿಯನ್ನು ಮನಸ್ಸಿಚ್ಛೆಯ ಸ್ತ್ರೀಯ ತಲೆ ಮೇಲೆ ಅದನ್ನು ಸಿಂಪಡಿಸೋದ್ರಿಂದ ತೀವ್ರವಾದ ವಶೀಕರಣವೂ ಆಗುತ್ತದೆ. ಆ ಸ್ತ್ರೀಯರು ನಿಮ್ಮ ಇಚ್ಛೆಯಂತೆ ಕಾರ್ಯವನ್ನು ಮಾಡಲು ಶುರು ಮಾಡ್ತಾರೆ. ಹಾವಿನ ಪೊರೆಯಿಂದ ಶತ್ರುಗಳನ್ನು ನಾಶ ಕೂಡ ಮಾಡಬಹುದಾಗಿದೆ. ಇದಕ್ಕಾಗಿ ಹಾವಿನ ಪೊರೆಯ ಬೂದಿಯ ಜೊತೆಗೆ ಸ್ಮಶಾನದಲ್ಲಿರುವಂಥ ಬೂದಿಯನ್ನು ಸೇರಿಸಿ ಶತ್ರುವಿನ ಮನೆಯತ್ತ ಎಸೆದು ಬಿಟ್ಟರೆ ಶತ್ರುಗಳ ನಾಶ ಆಗುತ್ತದೆ. ಆದರೆ ನೆನ್ಪಿಟ್ಕೊಳ್ಳಿ, ಈ ಪ್ರಯೋಗವನ್ನು ಬೇರೆಯವರಿಗೆ ಹಾನಿಯಾಗಲಿ ಅಂತ ಮಾಡಬಾರದು. ಈ ಚಿಕ್ಕ ಮಾಹಿತಿ ಇಷ್ಟ ಆದರೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ. ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.